ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ಶ್ರೀನಿವಾಸ್ ಅಂತ, ಚಿಕ್ಕಬಳ್ಳಾಪುರ ತಾಲೂಕು ಡಿಸ್ಟ್ರಿಕ್ಟ್. ಎಲ್ಲಿ ಸರ್? ಚಿಕ್ಕಬಳ್ಳಾಪುರ. ಓಕೆ ಓಕೆ ನಿಯರ್ ಬೈ ದೇವನಹಳ್ಳಿ ಏರ್ಪೋರ್ಟ್. ಸರಿ ಸರ್, ವಿ ಸ್ಟಾರ್ ಪ್ಲಸ್ ಪ್ರಾಡಕ್ಟ್ ತಗೊಂಡು ನೀವೊಂದು ನಿಮ್ಮದು ಸ್ವಲ್ಪ ಹೆಲ್ತ್ ಸಮಸ್ಯೆ ಇತ್ತಂತೆ, ಅದರ ಬಗ್ಗೆ ಒಂದು ನವೆಂಬರ್ 6ನೇ ತಾರೀಕು ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ 7 ಗಂಟೆಗೆ ಭಯಂಕರ ಹಾರ್ಟ್ ಅಟ್ಯಾಕ್. ಓಕೆ. ಭಯಂಕರ. ಒಂದು ನಾನು ಉಳ್ಕೊಂಡಿದ್ದು, ಒಂದು ನನ್ನ ಧೈರ್ಯ, ಓಕೆ. ಎರಡನೇ ನನ್ನ ಫಸ್ಟ್ ಏಡ್. ಓ. ಪ್ರಥಮ ಚಿಕಿತ್ಸೆ ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಅರಿವಿತ್ತು. ಹಾಂ ಸರ್. ಹಾರ್ಟ್ ಬಗ್ಗೆ ಅದರಲ್ಲಿ ಸ್ವಲ್ಪ ಬಚಾವಾಗಿ ಓಕೆ ಇಮಿಡಿಯೇಟ್ ಚಿಕ್ಕಬಳ್ಳಾಪುರಕ್ಕೆ ಹೋದ್ವಿ. ಹೌದು ಸರ್. ಚಿಕ್ಕಬಳ್ಳಾಪುರದಿಂದ 1 ಅವರಲ್ಲಿ ಬೆಂಗಳೂರಿಗೆ ಹೋಗ್ಬೇಕಂದ್ರು. ಹಾಂ. ಸೊ ಬೆಂಗಳೂರಿಗೆ ಹೊರಟು ಆಂಬುಲೆನ್ಸಲ್ಲಿ ಅಲ್ಲಿವರೆಗೂ ನಮ್ಮ ಸ್ವಂತ ಕಾರಲ್ಲಿ ಹೋಗಿದ್ವಿ. ಓಕೆ ಸರ್. ಸೊ ಅಲ್ಲಿಂದ ಜಯದೇವ್ ಹಾಸ್ಪಿಟಲ್ ಅಡ್ಮಿಟ್ ಆದೆ 4 ಡೇಸ್. ಓಕೆ. ನವಂಬರ್ 10 ಡಿಸ್ಚಾರ್ಜ್ ಆಯಿತು. ಡಿಸೆಂಬರ್ 12ಗೆ ಆಪ್ರೇಷನ್ಗೆ ಡೇಟ್ ಕೊಟ್ಟಿತ್ತು, ಬೈಪಾಸ್ ಸರ್ಜರಿಗೆ. ಎಷ್ಟು ಅಂತ ಹೇಳ್ತಾ ಇದ್ರು ಸರ್? ಆಪರೇಷನ್ಗೆ ಎಷ್ಟು ಬೇಕು ಅಂತ ಹೇಳ್ತಿದ್ರು ಸರ್? ಒಂದು 5 ಲಕ್ಷ ಹೇಳಿದ್ರು. ಹೌದು. ಓಕೆ. ಇದು ವಿ ಸ್ಟಾರ್ ಪ್ರಾಡಕ್ಟಲ್ಲಿ ನಿಮಗೆ ಎಷ್ಟು? ಒಂದು ನಿಮಿಷ ಸರ್, ಅದ್ರ ಬಗ್ಗೆ ಬರ್ತೀನಿ. ಆಕಸ್ಮಿಕವಾಗಿ ನಮ್ಮ ಸರ್ ಚಂದ್ರಶೇಖರ್ ಸರ್ ಅಂತ ಪರಿಚಯ ಆಗಿದ್ದು. ಓಕೆ. ಸೊ ಅವ್ರದ್ದು ಏನೋ ಒಂದು ರೆವಿನ್ಯೂ ಕೆಲಸ ಆಯಿತು, ಕೆಲಸ ಮಾಡಿಕೊಟ್ಟಿದ್ದೆ. ಪೇಪರ್ಸ್ ತಗೊಳ್ಳೋಗೋದಕ್ಕೆ ನಮ್ಮ ಮನೆಗೆ ಬಂದರು ನವಂಬರ್ 20. ಓಕೆ. ನವಂಬರ್ 20 ಮಾರ್ನಿಂಗ್ ಮನೆ ಹತ್ರ ಬಂದು ಮನೇಲಿ ಇರಲಿಲ್ಲ. ಹಾಂ ಸರ್. ಒಬ್ಬ ಹೆಲ್ಪ್ ತಗೊಂಡು ಬೇರೆಯವ್ರ ಜೊತೆಯಲ್ಲಿ ಬೈಕಲ್ಲಿ ಎಲ್ಲೋ ಒಂದು 2 ಕಿಲೋಮೀಟರ್ ಮಾತ್ರ ಹೋಗಿದೆ. ಅದು 10 ಕಿಲೋಮೀಟರ್ ಮೇಲೆ ಸ್ಪೀಡ್ ಹೋಗೋಂಗಿಲ್ಲ. ಓಕೆ. ಹೋಯ್ತು ಅಂದರೆ ನನಗೆ ಹಾರ್ಟಲ್ಲಿ ಮಾತಾಡುತ್ತೆ. ಎಸ್. ಸೌಂಡು ಒಂದು ಸೆಲ್ ಮೇಲೆ ಹತ್ತಿದ್ರು ಹಾರ್ಟ್ ಕದಲುತ್ತೆ. ಆ ಒಂದು ಸ್ಟೇಜಲ್ಲಿದೆ. ಸೊ ಆಮೇಲೆ ನವಂಬರ್ 21ಕ್ಕೆ ಸರ್ ನಮ್ಮ ಮನೆಗೆ ತಗೊಂಬಂದು ಕೊಟ್ಟರು ಪ್ರಾಡಕ್ಟ್ ಬೆಂಗಳೂರಿಂದ. ಹಾಂ ಸರ್. ಅವತ್ತಿಂದ